ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಾರಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನಾವು ಇವತ್ತು ಹೊರಗಡೆ ಟ್ರಿಪ್ ಹೊರಟಿದೀವಿ. 15 ಡೇಸ್ ಆಗುತ್ತೆ ನಾವು ಬರ್ಲಿಕ್ಕೆ. ಅದಕ್ಕೋಸ್ಕರ ನಮ್ಮ ಮನೆಯವರು ಹಿಂದೆ ಬಾಲ್ಕನಿಲಿ ಇದ್ದಿದ್ದ ಗಿಡಗಳೆಲ್ಲ ಮುಂದೆ ಇಟ್ಕೊಡಿ ಸ್ವಲ್ಪ. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದೀನಿ ನೀರ್ ಹಾಕ್ಲಿಕ್ಕೆ ಅಂತ ಹೇಳಿದೆ. ಅದಕ್ಕೋಸ್ಕರ ಅವರು ಅದನ್ನ ಕೆಲಸ ಮಾಡ್ತಾ ಇದ್ರು. ಅದ್ರ ಜೊತೆಗೆ ನಾವು ಮಧ್ಯಾಹ್ನದ ಮೇಲೆ ಹೊರಡ್ಬೇಕಾಗಿರೋದ್ರಿಂದ ಸ್ವಲ್ಪ ಪಲಾವ್ ಮಾಡ್ಕೊಳ್ಳೋಣ ಅಂತ ಪಲಾವ್ ಮಾಡ್ಕೊಂಡು ಪಕ್ಕದಲ್ಲೇ ಟೀಗೆ ಇಟ್ಕೊಂಡಿದ್ದೆ. ಯಾಕಂದ್ರೆ ಟೀ ಅಂತೂ ಅಡಿಕ್ಟ್ ಆಗ್ಬಿಟ್ಟಿದೀನಿ. ಮಾರ್ನಿಂಗ್ 1 ಟೈಮ್ ಆದ್ರೂ ಟೀ ಬೇಕೇ ಬೇಕಾಗಿರುತ್ತೆ ನನ್ಗೆ. ಇಲ್ಲ ಅಂದ್ರೆ ತಲೆನೋವು ಬಂದ್ಬಿಡುತ್ತೆ. ನಾವು ಹೊರಟಿರೋದು ನಾರ್ತ್ ಇಂಡಿಯನ್ ಟ್ರಿಪ್ ಆಗಿರೋದ್ರಿಂದ ನಮ್ಮ ಫ್ರೆಂಡ್ ಮನೇಲಿ ಮದ್ವೆ ಇದೆ. ಅದನ್ನ ಕೂಡ ಮುಗಿಸ್ಕೊಂಡ್ ಬರ್ತೀವಿ. ನಾವು ಬರೋದ್ 15 ಡೇಸ್ ಆಗುತ್ತೆ. ನೋಡೋಣ, ಎಲ್ಲ ಅಪ್ಡೇಟ್ಸ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ನಾನು ತುಂಬಾ ದಿನ ಆದ್ಮೇಲೆ ವಿಡಿಯೋ ಹಾಕ್ತಿದ್ದೀನಿ ಅಂತ ಅಂದ್ರೆ ಅಲ್ಲಿಂದ ಬಂದಿದ್ದು ಮತ್ತೆ ಇಲ್ಲೂ ಕೂಡ ಮದ್ವೆ ಎಲ್ಲ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಇವಾಗ ಒಂದೊಂದು ವಿಡಿಯೋನೇ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ಅದಾದ್ಮೇಲೆ ನನ್ನ ಫ್ರೆಂಡ್ ಅವರಿಗೆ ಇಲ್ಲಿನ ಏನಿರುತ್ತೆ ತಿಂಡಿಗಳೆಲ್ಲ ಒಂದ್ ಸ್ವಲ್ಪ ತಗೊಂಡ್ ಹೋಗೋಣ, ಮೈಸೂರ್ ಪಾಕ್ ತಗೊಂಡ್ ಹೋಗೋಣ ಅಂತ ಅನ್ಕೊಂಡೆ. ಚಕ್ಲಿ, ಕೊಡ್ಬಳೆ, ನಿಪ್ಪಟ್ಟೆಲ್ಲ ಮನೇಲಿ ಮಾಡ್ಬೇಕಿತ್ತು. ಆದ್ರೆ ಮನೇಲಿ ಮಾಡ್ಕೊಂಡು ತಗೊಂಡೋಗೋ ಅಷ್ಟು ನನಗೆ ಪೇಶನ್ಸ್ ಇರ್ಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪನೇ ಇಲ್ಲಿ ಶ್ರೀಕೃಷ್ಣ ಅಂತ ತುಂಬಾ ಚೆನ್ನಾಗಿದೆ. ಉಡುಪಿ ಶ್ರೀಕೃಷ್ಣ ಅಂತ ಸ್ನಾಕ್ಸ್ ಎಲ್ಲ ಸಿಗುತ್ತೆ. ಮಿಕ್ಸ್ಚರು, ಕಜ್ಜಾಯ ಎಲ್ಲ ತುಂಬಾನೇ ಚೆನ್ನಾಗಿ ಸಿಗುತ್ತೆ. ಅದನ್ನ ಅಲ್ಲಿ ತಗೊಂಡ್ವಿ ನಾವು. ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಟ್ವಿ. ಪ್ಯಾಕಿಂಗ್ ಎಲ್ಲ ಆಗಿತ್ತು. ಆಮೇಲೆ ಮತ್ತೆ ನಾವು ಮಹಾಲಕ್ಷ್ಮಿ ಸ್ವೀಟ್ಸಿಗೆ ಬಂದ್ವಿ. ನಾವು ಸ್ವಲ್ಪ ಮೈಸೂರ್ ಪಾಕ್ ತಗೊಳ್ಳೋಣ ಅಂತ ಮೈಸೂರ್ ಪಾಕ್ ಕೂಡ ತಗೊಂಡ್ವಿ. ನಮ್ಮ ಅಮ್ಮನು ಹಿಂದಿನ ದಿನದಿಂದ ಹೇಳ್ತಾನೆ ಇದ್ಲು ನಂಗೆ ಮೈಸೂರ್ ಪಾಕ್ ಬೇಕು ಅಂತ. ಅವಳಿಗೂ ಕೂಡ ಒಂದು ಎಕ್ಸ್ಟ್ರಾ ಬಾಕ್ಸ್ ತಗೊಂಡ್ವಿ. ಅಲ್ಲಿಗೂ ಕೂಡ ನಾವು 1 kg ತಗೊಂಡ್ವಿ. ಸ್ವೀಟ್ಸ್ ಎಲ್ಲ ತಗೊಂಡ್ಬಿಟ್ಟು ನಾವು ಮನೆಗೆ ಬಂದ್ವಿ. ಜಾಸ್ತಿ ಟೈಮ್ ಇರ್ಲಿಲ್ಲ ನಮಗೆ. ಅದಕ್ಕೋಸ್ಕರ ನಾನು ಪಲಾವ್ ಕೂಡ ಆಗ್ಲೇ ಹೇಳ್ದೆ ಅಲ್ವಾ, ನಾನು 2 ಟೈಮ್ಗೆ ಆಗ್ಬಿಡುತ್ತೆ ಅಂತ ಮಾಡ್ಕೊಂಡಿದ್ದೆ. ಅದನ್ನೇ ತಿನ್ಕೊಂಡು ಹೋಗೋಣ ಅಂತ. ನಮ್ಮನೆಯವ್ರು ಕೇಳ್ತಾ ಇದ್ರು 1 kg ಸಾಕಾ 2 kg ತಗೊಂಡ್ ಹೋಗೋಣ ಅಂತ. ಮತ್ತೆ ನಮ್ದು ಹೆವಿ ಲಗೇಜ್ ಕೂಡ ಆಗಿತ್ತು. ಯಾಕಂದ್ರೆ ಸುಮ್ನೆ ಟ್ರಿಪ್ ಹೋಗಿದ್ರೆ ಸ್ವಲ್ಪ ಕಡಿಮೆನೆ ಆಗ್ತಿತ್ತೇನೋ ಲಗೇಜ್ ಎಲ್ಲ. ನಾವು ಮದ್ವೆಗೆ ಹೋಗ್ತಿರೋದ್ರಿಂದ ಮದ್ವೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ, ಮತ್ತೆ ನನ್ನ ಫ್ರೆಂಡ್ಸ್ ನಿನ್ನ ಹತ್ರ ಜ್ಯುವೆಲರಿ ಕಲೆಕ್ಷನ್ಸ್, ಆರ್ಟಿಫಿಷಿಯಲ್ ಜ್ಯುವೆಲರಿ ಕಲೆಕ್ಷನ್ಸ್ ಚೆನ್ನಾಗಿದೆ ಅದು ತಗೊಂಡ್ ಬಾ ಅಂತ ಹೇಳಿದ್ರಿಂದ ಅದೇ ಒಂದ್ ಬ್ಯಾಗ್ ಆಗ್ಬಿಡ್ತು ನಮ್ಗೆ ಎಲ್ಲ ತಗೊಂಡ್ ಹೋಗೋಣ ಅಂತ. ಟೈಮ್ ಕೂಡ ಆಯ್ತು, ನಾವು ಹೋಗೋ ಟೈಮ್ ಕೂಡ ಆಯ್ತು. ನಮಗಿದ್ದು ಬ್ಯಾಂಗ್ಳೂರಿಂದ ಟ್ರೈನ್ ಇದ್ದಿದ್ದು. ಬ್ಯಾಂಗ್ಳೂರಿಂದ ಹೊರಡ್ಬೇಕು ಅಂತಂದ್ರೆ ಇಲ್ಲಿಂದ 3 hours 4 hours ಮುಂಚೆನೆ ಹೊರಡ್ಬೇಕು. ಇಲ್ಲಿಂದ ಬ್ಯಾಂಗ್ಳೂರಿಗೆ ಕೂಡ 3 hours ಆಗುತ್ತೆ ಅಂದ್ಬಿಟ್ಟು ನಮಗೆ ರಾತ್ರಿ 8 ಗಂಟೆಗೆ ಇದ್ದಿದ್ರಿಂದ ಟ್ರೈನು. ನಾವಿಲ್ಲಿ 3:30 ಒಂದು ಟ್ರೈನ್ ಇತ್ತು ಇಲ್ಲಿಂದ. ಸ್ವಲ್ಪ ಫಾಸ್ಟ್ ಆಗಿತ್ತು. ಅದಕ್ಕೋಸ್ಕರ ಅದಕ್ಕೇನೆ ಹೊರಟ್ವಿ ನಾವು, ಸ್ವಲ್ಪ ಬೇಗನೆ ಹೋಗೋಣ ಅಂತ. ಆದ್ರೆ ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಅದನ್ನ ಬಿಟ್ಟು ಹೋಗಕ್ ಒಂದ್ ಸ್ವಲ್ಪ ಬೇಜಾರಾಗ್ತಿತ್ತು. ನೀರ್ ಹಾಕೊಳ್ಳಿ ಅಂತ ನನ್ನ ಫ್ರೆಂಡ್ಸಿಗೆ ಹೇಳಿದ್ದೆ. ಆದ್ರೂ ಕೂಡ ಡೈಲಿ ಹಾಕಕ್ಕಾಗಲ್ಲ ಅಲ್ವಾ, ಅವ್ರಿಗೂ ಕೂಡ ಕೆಲ್ಸ ಇರುತ್ತೆ. ಮತ್ತೆ ಅವರು ಕೂಡ ಹೊರಗಡೆ ಎಲ್ಲ ಹೋಗ್ತಾ ಇರ್ತಾರೆ. ಸ್ವಲ್ಪ ನಾನು ಬರೋ ಅಷ್ಟ್ರಲ್ಲೆಲ್ಲ ಎಲೆಗಳೆಲ್ಲ ಉದ್ರೆ ಹೋಗ್ಬಿಟ್ಟಿತ್ತು. ಹೇಳ್ಬೇಕು ಅಂತ ಅಂದ್ರೆ ಸ್ವಲ್ಪ ಬೇಜಾರಾಯ್ತು. ಪಾಪು ಕೂಡ, ಪಕ್ಕದ ಮನೆ ಪಾಪು ಕೂಡ ಬಂದಿದ್ಲು. ಅವಳು ಕೂಡ ಬಾಯ್ ಮಾಡ್ತಿದ್ದಾಳೆ. ನಾವೆಲ್ಲ ಇದ್ರೆ ಆಟ ಆಡ್ಕೊಂಡು ಇರ್ತಿದ್ಲು. ಅವ್ರಮ್ಮ ಯಾವಾಗ್ಲೂ ಇರ್ತಿದ್ರು. ಈ ಟೈಮಿಗೆನೆ ಪಾಪ ಅವ್ರ ಅಮ್ಮನೂ ಕೂಡ ಬಂದಿಲ್ಲ. ನಾವು ಕೂಡ ಈ ಟೈಮಿಗೆನೆ ಹೊರಗಡೆ ಹೋಗ್ತಾ ಇದ್ವಿ. 1-2 ದಿನ ಬಿಟ್ಟು ಅಮ್ಮ ಬರ್ತಾರೆ ಅಕ್ಕ, ನೀವು ಹೋಗ್ಬಿಟ್ ಬನ್ನಿ ಅಂತ ಅವಳು ಕೂಡ ಹೇಳಿದ್ಲು. ಅದಕ್ಕೋಸ್ಕರ ನಾವಿವಾಗ ಹೊರಟ್ವಿ. ಓಲೋ ಬುಕ್ ಮಾಡಿರೋದ್ರಿಂದ ವೇಟ್ ಮಾಡ್ತಾ ಇದೀವಿ ಬರೋಕ್ಕೆ. ಅದಾದ್ಮೇಲೆ ನಮ್ ಫ್ರೆಂಡ್ ಕೂಡ ಮೀಟ್ ಮಾಡ್ತೀನಿ. ಅದನ್ನ ಕೂಡ ಈ ವಿಡಿಯೋದಲ್ಲೇ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ನನ್ನ ತಂಗಿ ಕೂಡ ನಮ್ನ ಬಿಟ್ಕೊಡ್ಲಿಕ್ಕೆ ಅಂದ್ಬಿಟ್ಟು, ಮೀಟ್ ಮಾಡ್ಲಿಕ್ಕೆ ಅಂದ್ಬಿಟ್ಟು ಬರ್ತಾಳೆ ಬ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್ಗೆ. ನಾವು ಒಂದ್ 2 hours ಮುಂಚೆನೆ ಅಲ್ಲಿ ತಲುಪಿದ್ವಿ ಬ್ಯಾಂಗ್ಳೂರಿಗೆ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀವಿ. ನಾವು ಬಂದ್ವಿ ಇವಾಗ ಮೈಸೂರು ರೈಲ್ವೆ ಸ್ಟೇಷನ್ಗೆ. ಲಗೇಜ್ ಜಾಸ್ತಿ ಆಗಿರೋದ್ರಿಂದ ಯಾರ್ಯಾರು ಹಿಡ್ಕೊಬೇಕು ಅಂದ್ಬಿಟ್ಟು ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ಅಮ್ಮು ನೀನ್ ಇದೆರಡು ಕ್ಯಾರಿ ಮಾಡ್ಬೇಕು, ನಾನು ಇದೆಲ್ಲ ಮಾಡ್ಕೊಂತೀನಿ ಅಂತ. ಮತ್ತೆ ಸ್ನಾಕ್ಸ್ ಮತ್ತೆ ವಾಟರ್ ಬಾಟಲ್ಸ್ ಎಲ್ಲ ನಾವು ಒಂದು ನಾರ್ಮಲ್ ಬ್ಯಾಗಿಗೆ ಹಾಕೊಂಡಿದ್ವಿ, ನಮ್ಗೆ ಈಸಿಯಾಗಿ ಅದು ಕೈಗೆ ಸಿಗ್ಬೇಕು ಅಂತ. ತುಂಬಾ ವರ್ಷಗಳಾದ್ಮೇಲೆ ನಾವು ಲಾಂಗ್ ಟ್ರಾವೆಲ್ ಮಾಡ್ತಾ ಇರೋದು ಟ್ರೈನ್ ಅಲ್ಲಿ. ತಿರುಪತಿ ಎಲ್ಲ ಹೋಗಿದೀವಿ, ಮಂತ್ರಾಲಯ, ತಿರುಪತಿ ಎಲ್ಲ ತುಂಬಾ ಒಂದು 12 hours 15 hours ಎಲ್ಲ ಜರ್ನಿ ಮಾಡಿದೀವಿ. ಆದ್ರೆ ಇವತ್ತಿದ್ದಿದ್ ನಮ್ಗೆ 40 hours ಜರ್ನಿ ಮಾಡ್ಬೇಕಿತ್ತು ಟ್ರೈನ್ ಅಲ್ಲಿ. ನಮ್ಮ ಮನೆಯವರು ಹೇಳ್ತಾ ಇದ್ರು ಫ್ಲೈಟ್ ಅಲ್ಲಿ ಹೋಗೋಣ, ಸುಮ್ನೆ ಟೈಮ್ ಸೇವ್ ಆಗುತ್ತೆ ಅಂತ. ನಾನ್ ಬೇಡ, ಟ್ರೈನ್ ಅಲ್ಲೇ ಹೋಗೋಣ, ಸ್ವಲ್ಪ ಬಜೆಟ್. ನಾವು ಇವಾಗ ಒಂದು ಸೈಟ್ ಕೂಡ ಪರ್ಚೇಸ್ ಮಾಡಿದ್ವಿ ಮೈಸೂರಲ್ಲಿ. ಅದಕ್ಕೋಸ್ಕರ ಬಜೆಟ್ ಟ್ರಿಪ್ ಪ್ಲಾನ್ ಮಾಡೋಣ, ಬೇಡ ನಾವು ಟ್ರೈನ್ ಅಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಟ್ರೈನ್ ಅಲ್ಲೇ ಹೋಗ್ತಾ ಇದೀವಿ.
ನಮ್ಮನೆಯವ್ರಿಗೆ ಏನ್ ಅನ್ಸಿತ್ತು ಅಂತಂದ್ರೆ ಇಲ್ಲ ಫ್ಲೈಟ್ ಅಲ್ಲೇ ಹೋಗೋಣ ಬೇಡ ಅಂತ ಯಾವಾಗ್ಲೂನು ಅವರು ಟ್ರೈನ್ ಟಿಕೆಟ್ ಬುಕ್ ಮಾಡೋದು ಬಂದ್ರು ಅದೇ ಹೇಳ್ತಾ ಇದ್ರು. ಹೋಗೋಣ ಬಿಡು ಏನಾಗಲ್ಲ ಅಂತ. ಆದ್ರೆ ನಾನೇ ಸ್ವಲ್ಪ ಮನ್ಸ್ ಮಾಡಿ ಬೇಡ ಬಿಡು ಅದೇ ಇದ್ರೆ ಖರ್ಚಿಗಾಗತ್ತಲ್ವಾ ಬೇಡ ಅಂದ್ಬಿಟ್ಟು ನಾವು ಟ್ರೈನ್ ಅಲ್ಲೇ ಬುಕ್ ಮಾಡ್ಕೊಂಡು ಹೋದ್ವಿ. ನೋಡ್ತಾ ಇದ್ದಿದ್ದಂಗೆ ಬೇಗನೆ ಬ್ಯಾಂಗ್ಳೂರ್ ತಲುಪಿದ್ವಿ. ಬ್ಯಾಂಗ್ಳೂರ್ ತಲುಪಿದ್ದು ಮತ್ತೆ ನಾವು ಫಸ್ಟ್ ಪ್ಲಾಟ್ಫಾರ್ಮಿಗೆ ಹೋಗೋಣ ಅಷ್ಟೊತ್ತಿಗೆ ನನ್ನ ತಂಗಿಯವರು ಬರ್ತೀನಿ ಅಂತ ಹೇಳಿದ್ರು ಮೀಟ್ ಮಾಡ್ಲಿಕ್ಕೆ. ಅದಕ್ಕೋಸ್ಕರ ಫಸ್ಟಿಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ನಡ್ಕೊಂಡು ಹೋದ್ವಿ. ಅಷ್ಟರಲ್ಲಿ ಪ್ಲಾಟ್ಫಾರ್ಮ್ ಫಸ್ಟ್ ಅಲ್ಲೇ ನಮಗೆ ಹೋಗ್ಬೇಕಾಗಿರೋ ಟ್ರೈನ್ ಕೂಡ ಪ್ಲಾಟ್ಫಾರ್ಮ್ ಫಸ್ಟ್ ಅಲ್ಲೇ ಇತ್ತು. ಅವಾಗ ತಾನೇ ಬಂದಿತ್ತು ಎಲ್ಲ. ಅವ್ರು ಕೂಡ 2 days ಟ್ರಾವೆಲ್ ಮಾಡ್ಲಿಕ್ಕೆ ಏನೇನೆಲ್ಲ ಬೇಕು ಐಟಮ್ಸ್. ಮತ್ತೆ ಈ ರಾಜಧಾನಿ ಟ್ರೈನ್ ಅಲ್ಲಿ ಏನಂದ್ರೆ ಊಟ ತಿಂಡಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ರೈಲ್ವೆ ಟಿಕೆಟ್ ನಾವು ಕಟ್ ಮಾಡಿಸ್ತೀವಲ್ವಾ ಅವಾಗ್ಲೇನೆ ಊಟ ತಿಂಡಿ ವಾಟರ್ ಬಾಟಲ್ ಎಲ್ಲಾನು ಅವರೇ ಕೊಡ್ತಾರೆ. ನಮಗೇನಾದ್ರು ಸ್ನಾಕ್ಸ್ ಎಲ್ಲ ಕೊಡ್ತಾರೆ ಪ್ರತಿಯೊಂದು. ನೀವೀಗ ಲೇಸ್ ಪ್ಯಾಕೆಟ್ ಮತ್ತೆ ಜ್ಯೂಸಸ್ ಎಲ್ಲ ಬರುತ್ತಲ್ಲ ಅದನ್ನ ಮಾತ್ರ ಬೇಕಾದ್ರೆ ಅವರೇ ಮಾರ್ತಾ ಇರ್ತಾರೆ. ಅದನ್ನ ನೀವು ತಗೊಬೋದಾಗಿರುತ್ತೆ. ಮಕ್ಳಿಗಂತೂ ತುಂಬಾನೇ ಖುಷಿ ಆಯ್ತು. ಅಷ್ಟರಲ್ಲಿ ನನ್ನ ತಂಗಿಯವ್ರು ಕೂಡ ಬಂದ್ರು. ನೋಡ್ತಾ ಇರ್ಬೋದು ನನ್ನ ತಂಗಿಯವ್ರು ಕೂಡ ಸ್ವಲ್ಪ ಸ್ನಾಕ್ಸ್ ಎಲ್ಲ ತಗೊಂಡ್ ಬಂದಿದ್ರು ಮಕ್ಳಿಗೆ ಅಂದ್ಬಿಟ್ಟು. ನನ್ ಮಕ್ಳಂತೂ ತುಂಬಾನೇ ಎಕ್ಸೈಟ್ ಆಗಿದ್ರು. ಪಾಪು ಚಿಕ್ಕವನಾಗಿರೋದ್ರಿಂದ ಅವನಿಗೆ 10 days ಈ ಬಿಸಿಲಲ್ಲಿ ಟ್ರಾವೆಲ್ ಎಲ್ಲ ಮಾಡಕ್ಕಾಗಲ್ಲ ಅಂತ ಅಮ್ಮನ ಹತ್ರ ಬಿಟ್ಟಿದ್ವಿ. ಅಮ್ಮನ ಹತ್ರ ಅವ್ನು ಖುಷಿಯಾಗಿದ್ದ. ನಾ ವಿಡಿಯೋಸ್ ಎಲ್ಲ ಕಳಿಸ್ತಾ ಇದ್ರೆ ನೋಡ್ತಾ ಇದ್ದ ಅಂತ ಹೇಳ್ತಾ ಇದ್ರು. ಅದಾದ್ಮೇಲೆ ಟ್ರೈನ್ ಕೂಡ ಹೊರಟಕ್ಕೆ ಸ್ಟಾರ್ಟ್ ಆಯ್ತು. ನನ್ನ ತಂಗಿಯವ್ರು ಸ್ವಲ್ಪ ಟ್ರಾಫಿಕ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಬಂದ್ರು. ಸಿಕ್ಕುತ್ತಾ ಇಲ್ಲ ಟ್ರೈನ್ ಮಿಸ್ ಆಗುತ್ತಾ ಅಂತ ಅನ್ಕೊಂಡ್ವಿ. ಟ್ರೈನ್ ಸ್ಟಾರ್ಟ್ ಆಗ್ಲಿಕ್ಕೆ ಒಂದ್ 15 minutes ಇತ್ತು. ನಾನು ಹೋಗ್ಲಾ ಮುದಮ್ಮ ಅಂತ ಕೇಳ್ತಾ ಇದ್ದಾಳೆ ಅವ್ರ ಮಗಳನ್ನ. ಅದಕ್ಕೋಸ್ಕರ ಪಪ್ಪ ಜೊತೆ ಇರ್ತೀನಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಿದ್ದಾಳೆ. ನಾನು ಅದಕ್ಕೇನೆ ನನ್ನ ತಂಗಿಯವರು ಕೂಡ ಕರ್ದೆ ಬನ್ನಿ ಹೋಗ್ ಬರೋಣ ಅಂತ. ಯಾಕಂದ್ರೆ ನನ್ನ ಫ್ರೆಂಡ್ ಅವಳು ಕೂಡ ತುಂಬಾ ಸರಿ ನನ್ನ ಜೊತೆ ಪೂನಾಗ್ ಬಂದಿರೋದ್ರಿಂದ ಅವಳಿಗೂ ಕೂಡ ಫ್ರೆಂಡ್ ಆಗಿದ್ದಾರೆ. ಅದಕ್ಕೋಸ್ಕರ ಎಲ್ರು ಬನ್ನಿ ಅಂತ ಹೇಳ್ತಾ ಇದ್ರು. ನಾವು ಲಾಸ್ಟ್ ಅಲ್ಲಿ ಹೋಗೋದೋ ಬೇಡವೋ ಅಂತ ಲಾಸ್ಟ್ ಮಿನಿಟ್ ಅಲ್ಲಿ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡಿದ್ದಾಯ್ತು. ತುಂಬಾನೇ ಖುಷಿ ಇದೆ. ಎಷ್ಟು ವರ್ಷ ಆದ್ಮೇಲೆ ನಾನು ನನ್ನ ಫ್ರೆಂಡ್ ನ ಮೀಟ್ ಮಾಡ್ತಿದ್ದೀನಿ ಅಂತ. ಯಾರು ಏನು ಅಂತ ನಾನು ಫುಲ್ಲು ನೆಕ್ಸ್ಟ್ ಬರೋ ವಿಡಿಯೋಗಳನ್ನ ನೋಡ್ತಾ ಇರಿ. ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಮತ್ತೆ ನನ್ನ ಫ್ರೆಂಡ್ ಹೈದರಾಬಾದ್ ಅಲ್ಲಿ ಕೂಡ ಮೀಟ್ ಆಗ್ತಾಳೆ. ಯಾಕಂದ್ರೆ ಹೈದರಾಬಾದ್ ಹೋಗುತ್ತೆ ಈ ಟ್ರೈನು. ನಾವು ಹೋಗೋ ಟ್ರೈನು ಮಾರನೇ ಬೆಳಿಗ್ಗೆ ನೆಕ್ಸ್ಟ್ ಡೇ 7 o'clock ಹೈದರಾಬಾದ್ ಹೋಗ್ತಾ ಇತ್ತು. ನಾನು ಹೇಳ್ದೆ 10 minutes ಅಷ್ಟೇ ಅಲ್ಲಿ ಸ್ಟಾಪ್ ಇರೋದು, ನೀವ್ ಬರಕ್ ಹೋಗ್ಬೇಡ ದೂರ ಆಗುತ್ತೆ ಅಂತ. ಆದ್ರೂ ಕೂಡ ಇಲ್ಲ 10 minutes ಆಗ್ಲಿ 5 minutes ಆಗ್ಲಿ ನಾನು ಬರ್ತಿದೀನಿ, ಅಡ್ಗೆ ಎಲ್ಲ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ಲು. ಟ್ರೈನ್ ಊಟ ಕೂಡ ಚೆನ್ನಾಗಿರುತ್ತೆ.
ಆದ್ರೆ 3-4 ಟೈಮ್ಸಿಗೆಲ್ಲ ಅದೇ ಊಟ ಎಲ್ಲ ಮಾಡಕ್ಕಾಗಲ್ಲ ಅಲ್ವಾ. ಅವಳು ಚಪಾತಿ ಮತ್ತೆ ಫ್ರೈಡ್ ರೈಸು, ಚಿಕನ್ ಎಲ್ಲ ಮಾಡ್ಕೊಂಡ್ ಬಂದಿದ್ಲು. ತುಂಬಾನೇ ಚೆನ್ನಾಗಿತ್ತು. ಇಲ್ಲ ಅಂದ್ರೆ ನನಗೆ ಮಕ್ಳಿಗೂ ಕೂಡ ಅಷ್ಟು ಟ್ರೈನ್ ಊಟ ಎಲ್ಲ ಇಷ್ಟ ಆಗಲ್ಲ ಅಲ್ವಾ ಅಂದ್ಬಿಟ್ಟು ಅದ್ ಒಂದಿನ ಫುಲ್ ಆಯ್ತಲ್ಲ. ಇವಾಗ ನಾವು ಎಷ್ಟು ಟಿಕೆಟ್ ಬುಕ್ ಮಾಡಿರ್ತೀವಲ್ವಾ ಅಷ್ಟಕ್ಕ ವೆಜ್ ಬೇಕಾ ನಾನ್ ವೆಜ್ ಬೇಕಾ ಅಂತ ಕೇಳಿರ್ತಾರೆ. ನಾವು ವೆಜ್ಜೇ ತಗೊಂಡ್ವಿ. ನಮ್ ಮನೆಯವ್ರು ಮಾತ್ರ ನಾನ್ ವೆಜ್ ತಗೊಂಡಿದ್ರು ಒಂದಷ್ಟೇ. 3 ವೆಜ್ ತಗೊಂಡಿದ್ವಿ. ಯಾಕಂದ್ರೆ ಅವತ್ತು ಗುರುವಾರ ಆಗಿತ್ತು. ನಾನು ಫಸ್ಟೇನೆ ನಮ್ಮ ಮನೆಯವ್ರಿಗೆ ಕೂಡ ಹೇಳಿದ್ದೆ ವೆಜ್ ಬುಕ್ ಮಾಡಿ ಅಂತ. ಅಲ್ಲೇನೆ ಹೇಳಿದ್ರೆ ಸಾಕು, ಇಲ್ಲಿಂದ ಏನ್ ಬುಕ್ ಮಾಡೋದ್ ಬೇಡ ಅಂತ ಹೇಳಿದ್ರು. ವೆಜ್ ಅಲ್ಲಿ ನೋಡ್ತಾ ಇರ್ಬೋದು, ಒಂದು ಆಲೂ ಕರಿ ಇರುತ್ತೆ, ಒಂದ್ ಪನ್ನೀರ್ ಇರುತ್ತೆ, ದಾಲ್ ಇರುತ್ತೆ, 2 ರೋಟಿ, ಮೊಸರು, ಐಸ್ ಕ್ರೀಮ್ ಮತ್ತೆ ರೈಸ್ ಎಲ್ಲ ಇರುತ್ತೆ, ಉಪ್ಪಿನಕಾಯಿ ಇರುತ್ತೆ, ಸ್ಪೂನ್ ಸಮೇತ ಟಿಶ್ಯೂ ಸಮೇತ ಕೊಡ್ತಾರೆ. ತುಂಬಾನೇ ಚೆನ್ನಾಗಿತ್ತು. ಟೇಸ್ಟ್ ಕೂಡ ಚೆನ್ನಾಗಿತ್ತು. ನಾನು ತುಂಬಾ ಹಿಂದೆನೂ ಕೂಡ ಟ್ರೈನ್ ಅಲ್ಲಿ 3 ಡೇಸ್ ಎಲ್ಲ ಟ್ರಾವೆಲ್ ಮಾಡಿರೋದ್ರಿಂದ ಇಷ್ಟು ಚೆನ್ನಾಗಿರ್ತಿರ್ಲಿಲ್ಲ ಫಸ್ಟ್ ಎಲ್ಲ ಊಟ. ಮತ್ತೆ ನಾವು ಹೊರಗಡೆ ಸ್ವಲ್ಪ ದೊಡ್ಡ ದೊಡ್ಡ ಸ್ಟೇಷನ್ಸ್ ಎಲ್ಲ ಬರ್ತಿತ್ತಲ್ಲ, ಅವಾಗ ಹೊರಗಡೆನೆ ತಗೊಂಡ್ಬಿಟ್ಟು ತಿಂತಿದ್ವಿ. ಇವಾಗ ಹಾಗಿಲ್ಲ. ಇಂಡಿಯನ್ ರೈಲ್ವೆಲಿ ತುಂಬಾ ಚೆನ್ನಾಗಿ ಊಟ ಕೊಡ್ತಾ ಇದಾರೆ. ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲಾ ಕಡೆ. ಚೆನ್ನಾಗಿದೆ. ವಂದೇ ಭಾರತ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡೋಣ ಅಂತ ಅನ್ಕೊಂಡಿದೀವಿ. ಆ ವಿಡಿಯೋ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಇದು ಮಾರನೇ ಬೆಳಿಗ್ಗೆ ಆಗಿರುತ್ತೆ. ತುಂಬಾನೇ ಸ್ಟ್ರೇನ್ ಆಗಿತ್ತು. ನಾನು ಇಲ್ಲೂ ಕೂಡ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿ, ಮನೆ ಕೂಡ ಎಲ್ಲ ನೀಟ್ ಮಾಡಿ ಎಲ್ಲ ಮಾಡ್ಕೊಂಡ್ ಬರೋ ಅಷ್ಟರಲ್ಲಿ ನೈಟ್ ತುಂಬಾ ಚೆನ್ನಾಗಿ ನಿದ್ದೆ ಬಂತು. ನಾವು ಚಿಕ್ಕೋಳಿಗೆ ಟ್ರೈನ್ ಬುಕ್ ಮಾಡ್ಕೊಂಡು ಸೀಟ್ ಬುಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರ್ಲಿಲ್ಲ. ಹಾಫ್ ಸೀಟ್ ತಗೊಂಡಿದ್ರೆ ಹಾಫ್ ಟಿಕೆಟ್ ಅಷ್ಟೇ ಕೊಡ್ತಿದ್ರು, ಸೀಟ್ ಕೊಡ್ತಿರ್ಲಿಲ್ಲ ಅಂದ್ಬಿಟ್ಟು ನಾವು ಫುಲ್ ಅವಳಿಗೂ ಕೂಡ ಒಂದ್ ಎಕ್ಸ್ಟ್ರಾ ಸೀಟೇ ತಗೊಂಡ್ಬಿಟ್ಟಿದ್ವಿ. ಯಾಕಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಳಕ್ ಆಗಲ್ಲ, ಟ್ರೈನ್ ಅಲ್ಲೆಲ್ಲ ಚಿಕ್ಕ ಜಾಗ ಇರುತ್ತೆ ಅಂತ. ಮಾರನೇ ಬೆಳಿಗ್ಗೆ ನಾವು ಬೇಗನೆ ಇದ್ವಿ. ಯಾಕಂದ್ರೆ ಹೇಳ್ದೆ ಅಲ್ವಾ ನನ್ನ ಫ್ರೆಂಡ್ ಬರ್ತಾಳೆ ಅಂತ, ಅದಕ್ಕೋಸ್ಕರ. ಅಷ್ಟ್ರಲ್ಲ ಆಗ್ಲೇ ಚಾಯ್ ಮತ್ತೆ ಬಿಸ್ಕೆಟ್ ಎಲ್ಲ ಬಂದಿತ್ತು. ಮತ್ತೆ ನನ್ಗೆ ಬೆಳಿಗ್ಗೆನೆ ಹೇಳ್ತೀನಲ್ವಾ ನಂಗೆ ಟೀ ಇರ್ಲೇಬೇಕು ಅಂತ, ಅದಕ್ಕೋಸ್ಕರ ಟೀ ಎಲ್ಲ ಮಾಡ್ಕೊಂಡು ಫಸ್ಟ್ ಕುಡ್ಕೊಂಡ್ವಿ. ಅಷ್ಟರಲ್ಲಿ 7 ಗಂಟೆ ಆಗೇ ಹೋಯ್ತು. ನನ್ನ ಫ್ರೆಂಡ್ ನ ಮೀಟ್ ಮಾಡಕ್ ಸಖತ್ ಎಕ್ಸೈಟ್ ಆಗಿದ್ದೆ. ಮಕ್ಳು ಕೂಡ ಇಲ್ಲ ನಾವು ಬರ್ತೀವಿ ಹರ್ಷಿತಾ ಆಂಟಿ ಮೀಟ್ ಮಾಡಿಕೆ, ಯಾಕಂದ್ರೆ ಅವರು ಮೈಸೂರಿಗೆ ಆಲ್ರೆಡಿ ಒಂದ್ಸರಿ ಬಂದಿದ್ದಾರೆ. ಮಕ್ಳು ಜೊತೆ ಚಿಕ್ಕದಿಂದ ಗೊತ್ತಿರೋದ್ರಿಂದ ಇವ್ರಿಗಿಬ್ರಿಗೂ ಕೂಡ ಗೊತ್ತು, ಬಬ್ಲುಗ್ ಗೊತ್ತಿಲ್ಲ, ಇವ್ರಿಬ್ರಿಗೂ ಕೂಡ ಗೊತ್ತಿರೋದ್ರಿಂದ ನಾವು ಬರ್ತೀವಿ ಅಂತ ಕೆಳಗಡೆ ಇಳಿಯಕ್ಕೆ ಅಂತ. ಅಷ್ಟರಲ್ಲಿ ಎದ್ದೇಳಿ ಅಂದ್ಬಿಟ್ಟು ನಮ್ಮ ಮನೆಯವ್ರು ಕೂಡ ಫ್ರೆಶ್ ಆಗಿ ಬಂದ್ಬಿಟ್ಟು ಅವ್ರಿಗೆ ಕೂಡ ಟೀ ರೆಡಿ ಮಾಡಿದ್ದೆ. ಅವ್ರು ಕೂಡ ಕುಡಿದ್ರು. ಚೋಟು ಅಂತೂ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಇವಾಗ ಟೈಮ್ ಆಗಿದೆ, ಹರ್ಷಿತಾ ಆಂಟಿ ನೋಡಕ್ ಬರ್ತೀಯಾ ಬರಲ್ವಾ ಅಂತ ಕೇಳಿದಿಕ್ ಬರ್ತೀನಿ ಅಂತ ಅವಳು ಕೂಡ ರೆಡಿ ಆಗ್ತಾಳೆ. ತುಂಬಾ ಚಿಕ್ಕ ಮಕ್ಳ ಜೊತೆ ಟ್ರಾವೆಲ್ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ. ನಮ್ ಸೀಟಲ್ಲಿ 2 ಚಿಕ್ಕ ಮಕ್ಳಿದ್ರು. ಒಂದ್ ನೈಟ್ ಆಗಿದ್ದಂಗೆ ಬಂತು ಹೈದ್ರಾಬಾದ್. ಆಲ್ರೆಡಿ ನನ್ನ ಫ್ರೆಂಡ್ ಕೂಡ ವೆಯ್ಟ್ ಮಾಡ್ತಾ ಇದ್ರು ನಮಿಗೋಸ್ಕರ. ನಾನು ಸ್ವೆಟರ್ಸ್ ತಗೊಂಬಂದಿರ್ಲಿಲ್ಲ. ನಮ್ಮ ಮನೆಯವ್ರ ಫ್ರೆಂಡ್ ಹೇಳಿದ್ರಂತೆ ನಮ್ಮ ಮನೆಯವರಿಗೆ ಸ್ವೆಟರ್ಸ್ ತಗೊಂಡ್ ಹೋಗು, ಇರ್ಲಿ ಒಂದಾದ್ರೂ ಹಾಕೊಂಡಿರಿ ಅಂತ. ನಾನು ಇಷ್ಟೊಂದು ಲಗೇಜ್ ಆಯ್ತಲ್ಲ, ಸ್ವೆಟರ್ ಸ್ವಲ್ಪ ವೆಯ್ಟ್ ಇರುತ್ತೆ, ಬೇಡ ಅಂದ್ಬಿಟ್ಟು ಬಿಟ್ಟೋದೆ. ಅಷ್ಟರಲ್ಲಿ AC ಟ್ರೈನ್ ಆಗಿರೋದ್ರಿಂದ, ಬೋಗಿ ಆಗಿರೋದ್ರಿಂದ ಮಕ್ಳಿಗೊಂದ್ ಸ್ವಲ್ಪ ಚಳಿ ಆಗ್ತಾನೆ ಇತ್ತು. ಆಮೇಲೆ ನನಗ್ ಭಯ ಆಯ್ತು, ಎಲ್ಲಪ್ಪ ಇವ್ರು ಓಡಾಡ ಅಷ್ಟರಲ್ಲಿ ಎಲ್ಲಾದ್ರೂ ಜ್ವರ ಗಿರ ಬಂದ್ಬಿಟ್ರೆ ಬೇಡ ಅಂದ್ಬಿಟ್ಟು ನನ್ನ ಫ್ರೆಂಡಿಗೆ ಹೇಳಿದ್ದೆ ಸ್ವೆಟರ್ಸ್ ತಗೊಂಬಾ 2 ಅಂತ. ಅವರು ಸ್ವೆಟರ್ಸ್ ಮತ್ತೆ ಶಾಲ್ ಎಲ್ಲ ತಗೊಂಡ್ಬಂದ್ಬಿಟ್ಟಿದ್ಲು. ನಾನು ಅದಕ್ಕೆ ಶಾಲ್ ಎಲ್ಲ ಬೇಡ, ವಾಪಸ್ ತಗೊಂಡೋಗಿ ಸ್ವೆಟರ್ ಸಾಕು ಮಕ್ಳಿಗೆ 2 ಅಂದ್ಬಿಟ್ಟು ಸ್ವೆಟರ್ ತಗೊಂಡ್ರಿ. ನಾನು ಸ್ವಲ್ಪ ಫೋಟೋ ಮತ್ತೆ ವಿಡಿಯೋಸ್ ಕೂಡ ತಗೊಂಡೆ. ನಮ್ಮ ಬಬ್ಲು ಇದನ್ನಲ್ಲ ಅಷ್ಟು ಚಿಕ್ಕವಳು. ಸ್ಮಯನ ನಮ್ ಜೊತೆ, ನಾನು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿದಾಗಿಂದ ಇವಾಗ ಸೆಕೆಂಡ್ PUC ಅವಳು. ಅಷ್ಟ್ ಚೆನ್ನಾಗಿದೆ ನಮ್ ಫ್ರೆಂಡ್ಶಿಪ್ ಇದುವರೆಗೂ ಹೇಳ್ಬೇಕು ಅಂತಂದ್ರೆ. ಜಾಸ್ತಿ ಜನ ಜೊತೆ ಎಲ್ರ ಜೊತೆನೂ ಮಾತಾಡ್ತೀನಿ, ಆದ್ರೆ ಲಿಮಿಟೆಡ್ ಫ್ರೆಂಡ್ಸ್ ನಾನು ಹತ್ರ ಇಟ್ಕೊಂತೀನಿ. ಅದರಲ್ಲಿ ಇವ್ರು ಒಬ್ರು ಹೇಳ್ಬೇಕು ಅಂತಂದ್ರೆ ತುಂಬಾನೇ ಫ್ರೆಂಡ್ಲಿ. ನನ್ನ ಅಕ್ಕ ತರನೇ ಅಂತಾನೆ ಹೇಳ್ಬೋದು ಯಾವಾಗ್ಲೂ. ಅವಳು ಕೂಡ ನನ್ನ ತಂಗಿ ತರನೇ ಟ್ರೀಟ್ ಮಾಡ್ತಾರೆ. ತುಂಬಾನೇ ಖುಷಿ ಆಯ್ತು ಅವ್ರು ಬಂದ್ಬಿಟ್ಟು ಎಲ್ಲ ಮೀಟ್ ಮಾಡಿ. ನಾನು ಹೇಳ್ದೆ ಅವ್ರಿಗೆ ಬೇಡ 5 ಮಿನಿಟ್ಸ್ 10 ಮಿನಿಟ್ಸ್ಗೆಲ್ಲ ಏನಕ್ಕೆ ಬರಕ್ ಹೋಗ್ತೀಯ ಅಂತ. ಅವ್ರ ಮನೆಯಿಂದ ಒಂದು 15 ಮಿನಿಟ್ಸ್ ಇರೋದ್ರಿಂದ, ಇಲ್ಲ 15 ಮಿನಿಟ್ಸ್ ಅಷ್ಟೇ ಇರೋದು, ಬರ್ತೀನಿ ಬಿಡು. ಸ್ಮಯನ ಸ್ವಲ್ಪ ಲೇಟಾಗಿ ಹೇಳ್ತಾ ಇದ್ಲು ಫಸ್ಟ್ ಎಲ್ಲ, ಅದಕ್ಕೆ ಸ್ಮಯನ ಹೇಳಲ್ಲ ಬೇಡ ಅಂತ ಅಂದ್ರೂ ಇಲ್ಲ ಸ್ಮಯನ ಹೇಳ್ತಾಳೆ ಇವಾಗ. ಯಾಕಂದ್ರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಆನ್ಲೈನ್ ಕ್ಲಾಸಸ್ ಎಲ್ಲ ನಡೀತಾ ಇದೆ, ಅದಕ್ಕೋಸ್ಕರ ಹೇಳ್ತಾಳೆ ಅಂದ್ಬಿಟ್ಟು ಹೇಳ್ತಾ ಇದ್ರು. ನಾನ್ ಕೂಡ ಕೆಳಗಡೆ ಇರೋದ್ರಿಂದ ಅಮ್ಮು ಹೇಳ್ತಾ ಇದ್ದಾಳೆ ಹತ್ತಮ್ಮ ಹೋಗ್ಬಿಡುತ್ತೆ ಅಂತ. ಅಷ್ಟ್ರಲ್ಲಿ ಟ್ರೈನ್ ಕೂಡ ಸ್ಟಾರ್ಟ್ ಆಯ್ತು. ತುಂಬಾನೇ ಖುಷಿ ಆಯ್ತು ಅವ್ರನ್ನ ಮೀಟ್ ಮಾಡಿ. ಆ ಕಡೆಯಿಂದ ಬರೋ ಅಷ್ಟ್ರಲ್ಲಿ ಮತ್ತೆ ಹೈದ್ರಾಬಾದ್ ಬರುತ್ತೆ ನಾವು ಬರೋ ಟ್ರೈನು. ಆದ್ರೆ ಅವ್ರು ಕೂಡ 25ಗೆ ಅವ್ರ ಹಸ್ಬೆಂಡ್ ಇದಾರಲ್ವಾ, ಅಣ್ಣ ಇದಾರಲ್ವಾ,
ಅವ್ರು ಇನ್ನ ಆರ್ಮಿಲೇ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ವೆಕೇಶನ್ ಹೋಗ್ತಾ ಇದ್ದಾರೆ. ಸ್ಮೈನಾ ಕೂಡ ರಜಾ ಇರೋದ್ರಿಂದ. ಅಷ್ಟ್ರಲ್ಲಿ ಬ್ರೇಕ್ಫಾಸ್ಟ್ ಕೂಡ ಬಂತು. ನಾವು ಕಟ್ಲೆಟ್ ಕೊಡ್ತಾರೆ ಮತ್ತೆ ಬ್ರೆಡ್ ಆಮ್ಲೆಟ್ ಕೊಡ್ತಾರೆ, ಜ್ಯೂಸ್ ಇರುತ್ತೆ. ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಮಕ್ಕಳಿಗೆ ಬ್ರೆಡ್ ಆಮ್ಲೆಟ್ ತಗೊಂಡೆ. ಚಿಕನ್ ಎಲ್ಲ ಬೆಳಗ್ಗೆನೆ ಬೇಡ ಅಂತ ನಾವು ಓಪನ್ ಮಾಡಿರ್ಲಿಲ್ಲ. ನಾನು ಹೇಳ್ದೆ ಅಲ್ವಾ, ನಮ್ಮ ಸೀಟಲ್ಲಿ ಉತ್ತರಾಖಂಡ್ ಅವ್ರು ಇದ್ರು, 2 ಸಣ್ಣ ಮಕ್ಳಿದ್ರು. ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ರು ಗೊತ್ತಾ. ಆ ಚೋಟು ಜೊತೆನೆ ಹೋಗಿ ಮಲ್ಕೊಳ್ಳೋಳು ಇವನ್ ಚಿಕ್ಕವನಿದ್ದ, ಇನ್ನೊಂದ್ ಸ್ವಲ್ಪ ದೊಡ್ಡವಳಿದ್ಲು, ಅವಳು ಚೋಟು ಜೊತೆನೆ ಹೋಗಿ ಮಲ್ಕೊಳ್ಳೋಳು. ನಾವೊಂದ್ ಸ್ವಲ್ಪ ಟೈಮು ಟ್ರೈನ್ ಅಲ್ಲಿ ಟ್ರೆಂಡಿ ವಿಡಿಯೋಸ್ ಇದೆಯಲ್ಲ ಅದನ್ನೆಲ್ಲ ಮಾಡ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಆದ್ಮೇಲೆ ಟ್ರೈನಲ್ಲಿ ಗೊತ್ತಲ್ಲ, ಸ್ವಲ್ಪ ಬ್ರೇಕ್ಫಾಸ್ಟ್ ಬರುತ್ತೆ, ಸ್ನಾಕ್ಸ್ ಬರುತ್ತೆ, ಡಿನ್ನರ್ ಬರುತ್ತೆ, ಲಂಚ್ ಬರುತ್ತೆ, ಎಲ್ಲ ತಿಂದಿ ಮಲ್ಕೊಳ್ಳೋದು ಹೇಳೋದು, ಮಲ್ಕೊಳ್ಳೋದು ಹೇಳೋದು. ತುಂಬಾನೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಒಂದ್ ಸ್ವಲ್ಪ ಟೈಮ್ ನಾವು ಸೆಟ್ ಆಟ ಆಗಿರ್ಬೋದು, ಆಟಗಳೆಲ್ಲ ಆಡಿದ್ವಿ. ಬಾಟಲ್ ಎಲ್ಲ ನಿಲ್ಸ್ತಾರಲ್ವಾ, ಅದೆಲ್ಲ ಆಟ ಆಡ್ಕೊಂಡ್ವಿ. ಇವಾಗ ಮತ್ತೇನೆ ನಮ್ಗೆ ಸ್ನಾಕ್ಸ್ ಎಲ್ಲ ಬಂದಿತ್ತು. ಬ್ರೇಕ್ಫಾಸ್ಟೇ ಇನ್ನ ನಮಗೆ ಇದಾಗ್ತಿರ್ಲಿಲ್ಲ. ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ಗೆ ಸ್ನಾಕ್ಸ್ ಕೊಡ್ತಾರೆ, ಲಂಚಿಗೆ ಏನ್ ಬೇಕು ಅಂತ ಕೇಳ್ಕೊಂಡು ಹೋಗ್ತಾರೆ. ಅವಾಗ ಬರ್ತಾನೆ ಇದ್ರು. ಅಷ್ಟರಲ್ಲಿ ನೋಡ್ತಾ ಇರ್ಬೋದು ಇವಾಗ ಇದೊಂದು ಟ್ರೆಂಡಿ ವಿಡಿಯೋ ಇತ್ತು, ಅದನ್ನ ಕೂಡ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂತಾ ಇದ್ವಿ. ನಾವ್ ಇವಾಗ ಸ್ಟಾಪ್ ತಗೋತಾ ಇರೋದು ಬ್ಯಾಂಗ್ಳೂರ್ ಟು ದಿಲ್ಲಿಗೆ ನಾವು ಟ್ರೈನ್ ಬುಕ್ ಮಾಡಿದ್ದು. ಆದ್ರೆ ನಾವು ದಿಲ್ಲಿಗೆ ಹೋಗ್ತಾ ಇಲ್ಲ. ಫಸ್ಟ್ ನಾವು ಆಗ್ರಾನ ನೋಡ್ಕೊಂಡ್ಬಿಟ್ಟು, ನಾವು ಹೋಗೋ ದಾರಿಲಿ ಆಗ್ರಾ ಇರೋದ್ರಿಂದ ಮತ್ತೆ ಅದಕ್ಕೆ ವಾಪಸ್ ಬರಕ್ಕಾಗಲ್ಲ. ಆಗ್ರಾ ನೋಡ್ಕೊಂಡೇನೆ ನಾವು ದಿಲ್ಲಿ ಕಡೆ ಹೋದ್ರೆ ಆಯ್ತು ಅಂದ್ಬಿಟ್ಟು ನಾವು ಆಗ್ರಾದಲ್ಲಿ ಸ್ಟಾಪ್ ತಗೊಂತೀವಿ. ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾವು ಆಗ್ರಾ, ತಾಜ್ ಮಹಲ್ ಎಲ್ಲ ತೋರಿಸ್ತೀನಿ ನಾನು ನಿಮ್ ಜೊತೆ. ನೋಡ್ತಾ ಇರ್ಬೋದು ಇವಾಗ ನಮ್ಮ ಫ್ರೆಂಡ್ ಎಲ್ಲ ಕೊಟ್ಟಿದ್ಲಲ್ಲ, ಅದನ್ನೆಲ್ಲ ನಾವು ಓಪನ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ವಿ. ಪಕ್ಕದವ್ರಿಗೆ ಕೂಡ ಅಷ್ಟು ಜಾಸ್ತಿ ಇತ್ತು. ಅದಾದ್ಮೇಲೆ ಸಂಜೆ ಸ್ನಾಕ್ಸ್ ಕೂಡ ಬಂತು. ಆಗ್ರಾ ಮಾರ್ನಿಂಗ್ ಬೆಳಗಿನ ಜಾವ ತಲುಪುತ್ತೆ. ಬೆಳಗಿನ ಜಾವ ಒಂದು 3 ಗಂಟೆ ಹಾಗೆ ತಲುಪ್ತು. ಅಲ್ಲಿ ಹೋಗಿ ನಾವು ರೂಮ್ ಬುಕ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದಾದ್ಮೇಲೆ ಹೊರಟ್ವಿ. ತುಂಬಾನೇ ಬಿಸಿಲಿದೆ. ಇವಾಗ ಯಾರು ನಾರ್ತ್ ಇಂಡಿಯಾ ಟ್ರಿಪ್ ಪ್ಲಾನ್ ಮಾಡ್ತಿದ್ದೀರಾ ಅಂದ್ರೆ ಪ್ಲೀಸ್ ಇವಾಗ ಪ್ಲಾನ್ ಮಾಡ್ಬೇಡಿ. ನೆಕ್ಸ್ಟ್ ಫೆಬ್ರವರಿ ಟೈಮಲ್ಲಿ ಪ್ಲಾನ್ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ನಾವಾದ್ರೆ ವೆಡ್ಡಿಂಗ್ ಆಗಿರೋದ್ರಿಂದ ಹೋಗ್ಲೇಬೇಕಾಗಿತ್ತು, ಅದಕ್ಕೋಸ್ಕರ ಹೋಗ್ತಾ ಇದೀವಿ. ನಾವು ಬಂದ್ವಿ ಇವಾಗ ಆಗ್ರಾ ಸ್ಟೇಷನಿಗೆ. ಇದಾಗಿತ್ತು ನನ್ನ ಟ್ರಾವೆಲಿಂಗ್ ವಿಡಿಯೋ ಬ್ಯಾಂಗ್ಳೂರ್ ಟು ಆಗ್ರಾ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ, ಏನೆಲ್ಲ ಪ್ಲೇಸಸ್ ನೋಡಿದ್ವಿ, ಏನೆಲ್ಲ ನಾವು ತಿಂದ್ವಿ, ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.